ಅದು 100 ವರ್ಷ ಶತಮಾನೋತ್ಸವ ಮಾಡಿ ಕಾಸು 7-8 ವರ್ಷ ಆತಿ. ಆದ್ರೆ ಲಾಭ 81 ಲಕ್ಷ ನುಕ್ಸಾನ ಬಂದತಿ. ಈಗ 80,000 ರೂಪಾಯಿ ಪ್ರತಿ ತಿಂಗಳು ಬರುವಂತ ಸೊಸೈಟಿ ಈ ನುಕ್ಸಾನ್ಕ ಬಂದತಿ. 81 ಲಕ್ಷ ರೂಪಾಯಿ ನುಕ್ಸಾನ್ ಐತಿ ಈ ವರ್ಷ. ಇದೇನು ಬೇರೆ ಆರೋಪ ಇದು, ಏನು ಸಾಕ್ಷಿದಾರಾತ್ಮಕವಾಗಿ ಏನು ಸಾಬೀತು ಮಾಡಿ ನಾವು ಇನ್ನು ಅದನ್ನ ಪರಿಶೀಲನೆ ಮಾಡ್ತೇವೆ. ಗೊತ್ತಾಗಿದ್ದ ನಿನ್ನೆ ಮನೆ ಗೊತ್ತಾಗಿಲ್ಲ ಯಾಕೆ ಹಿಂಗೆ ಪ್ರತಿಯೊಂದು ಪರಿಶೀಲನೆ ಮಾಡಿ ಅವ್ರ ಮೇಲೆ ನೀವು ಕ್ರಮ ತಗೊಳ್ಕೊಂಡು ಒಂದು ನಮಗೆ ಅದು ಖಚಿತ ಆಗ್ಬೇಕಲ್ರಿ. ಅವ್ರು ಏನೋ ಓದಾಂತ ಅದನ್ನ ದಂಡ ಏನೋ ಒಂದು ಮಾಡಿದ್ರನ ಬಿಡ್ತೇವ. ಇದಕ್ಕೆ ಅವ್ರು ಏನು ಓದಾಂತದ ಎಲ್ಲ ಐತದ ಲಿಸ್ಟ್ನ್ಯಾಗ ಐತಿ. ಕಾನೂನು ಪ್ರಕಾರ ಓದ್ತಾರ, ಅದನ್ನೆಲ್ಲ ಸರಿಯಾಗಿ ತುಂಬಿದ್ರು ಸರಿ, ತುಂಬಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡಿ ಕಾಸ ಅವ್ರು ಜಪ್ತಿ ಮಾಡೋ ಕೆಲಸ ಮಾಡ್ತೇವೆ ನಾವು. ಈಗ ಭ್ರಷ್ಟಾಚಾರ ಮಾಡಿದವ್ರು ಯಾರಂತ್ರಿ? ಅದು ಅವತ್ತು ಜನರಲ್ ಬೋರ್ಡ್ ಮೀಟಿಂಗ್ದಾಗ ಗೊತ್ತಾಗಿತ್ತು. ಅಲ್ಲ, ಅವತ್ತಿನ ಜನರಲ್ ಬಾಡಿ ಮೀಟಿಂಗ್ನಾಗ ಗೊತ್ತಾತ್ರಿ. ಈಗ ನಿಮ್ದ ಸದಸ್ಯತ್ವ ಬಳಗ ಅಂತ ಅನ್ನತ್ತಾರೆ. ನಿಮ್ಮ ಸೊಸೈಟಿ ಮೇಲೆ ಆರೋಪ ಬಂದೈತಿ. ಸೊಸೈಟಿ ಮೇಲೆ ಆರೋಪ ಬಂದೈತೆ. ಸೊಸೈಟಿಲಿ ಇದ್ದಂಥ ಪ್ರತಿಯೊಬ್ಬರು ಅದಕ್ಕೂ ಹೊಣೆಗಾರರು ಅನ್ನುವಂಥ ಸಾರ್ವಜನಿಕರು ಹೇಳ್ತಾರೆ, ರೈತರು ಹೇಳತ್ತಾರ್ರಿ. ಬಟ್ ಈಗ ನೀವು ಅದನ್ನ ಪ್ರಶ್ನೆ ಮಾಡಲಿಲ್ಲ ಹೆಂಗಂತ? ಅಲ್ಲ, ಅವತ್ತು ನಾವು ಪ್ರಶ್ನೆ ಮಾಡಿದ್ವು, ನಮ್ಗೆ ಗೊತ್ತಿಲ್ಲ ಅಂತ ಇದು ಭ್ರಷ್ಟಾಚಾರ ಮಾಡಿದವ್ರು ಬಿಟ್ಟು ಹೋದ್ರು. ರೈತರು ನೇರವಾಗಿ ನೀವ ತಿಂದಿರಿ ಅಂದ್ರು. ನಾವು ತಿಂದಿಲ್ಲ, ನಮ್ಗೆ ಗೊತ್ತಿಲ್ಲಕ್ಕೆ ನಾವು ಕೊನೆಯವರೆಗೂ ನಿಂತು ಇದನ್ನ ಯಾರು ಭ್ರಷ್ಟಾಚಾರ ಮಾಡಿದಾರಲ್ಲ ಅವ್ರು ಬಂದ ಇದ್ರದ್ದು ನಷ್ಟ ತುಂಬಬೇಕು ಒಂದು. ಮತ್ತ ಇಲ್ಲಿ ಇದ್ದಂತ ಕುರ್ಚಿಗಳು ಸದ್ಯ ತೊಂದ್ ಮನೆಗೆ ಹೋಗಿದಾರಂತ. ಅಷ್ಟು ಇವ್ರಿಗೇನ ಕುರ್ಚಿ ಮನೆಗೆ ಹೋಗಿದಷ್ಟು ಸೊಸೈಟಿ ಇದಾಗೈತೆ. ರೈತರಿಗೆ ಯಾಕೆ ಇವ್ರು ಹೇಳಿಲ್ಲ? ಮತ್ತೆ ಇದ್ದಂಥವ್ರಿಗೆ ಇಲ್ಲಿಯವ್ರಿಗೆ ಹೇಳ್ಬೇಕು, ಇಲ್ಲಿ ಇರ್ತಾರಲ್ಲ ಮೆಂಬರ್ಗಳು ಅವ್ರಿಗೆ ಹೇಳ್ಬೇಕು. ಒಂದು ಅದನ್ನ ಮೀಟಿಂಗ್ದಾಗ ಪಾಸ್ ಮಾಡಿಕಾರ ಕುರ್ಚಿ ಹೋಗ್ಬೇಕು ಅವ್ರು. ಅದನ್ನ ಬಿಟ್ಟ ತಮ್ಮ ಬೇಕಾದಂಗ ಹುಟ್ಟಿದ ಕುರ್ಚಿ ಆಯ್ತು, ಮತ್ತೆ ಇಲ್ಲಿಂದ ಅಲ್ಲಿ ಹೊರಗಡೆ ಇದ್ದಂತ ಗಿಡದ ಕಾಯಿ ಆಯ್ತು, ಮತ್ತೆ ಇಂಥದೆಲ್ಲ ಹೋಯ್ತಾರಂತಂದ್ರ ಅದನ್ನ ಮಾಡೋಕ್ಕಿಂತ ಇವ್ರು ಕುಡು ಮಾಡೋದು ಚಲೋ ಆಗತ್ತಿ. ಮತ್ತ ಇಲ್ಲಿ ಇದ್ದಂತ ಒಂದು ಪಾಟ್ ಇತ್ತಂತ ಗುಡಾರ, ಅದನ್ನು ಸದ್ಯಕ್ಕೆ ಒಂದು ಒಯ್ದಾರಂತ. ಮತ್ತ ಅಷ್ಟು ಗತಿ ಇಲ್ಲ ಅಂತಂದ್ರೆ ಇಲ್ಲಿ ಯಾಕಿರ್ಬೇಕು, ರಾಜೀನಾಮೆ ಕೊಟ್ಟಗಾರ ಮನ್ಯಾಗ ಇರ್ಬೇಕು ಆರಾಮ. ಈಗ ನಾವು ಮನೆ ಕೇಳಾಕತ್ರ ಅವ್ರು ಏನಂತಾರು, ಇಲ್ಲ ನಾವು ಉತ್ತರ ಕೊಡಂಗಿಲ್ಲ ಅಂತ ಹೇಳಿ ಇಳದಕಾರ ಹೋಗ್ತಾರ ಕೆಳಗ. ಇಳದಕಾರ ಹೋಗೋದ್ರೆ ಇಲ್ಲಿಂದ ಅದನ್ನ ರಾಜೀನಾಮೆ ಕೊಟ್ಟು ಹೋಗುದು ಚಲೋ ಅಂತ ನಮ್ಮ ಅನಿಸಿಕೆ ಅನ್ಸತ್ ನೋಡ್ರಿ. ಅನ್ನೋ ಪರಿಸ್ಥಿತಿ ಬಂದತ್ರಿ. ಸೊಸೈಟಿ ತಾಂಡವ್ ಆಡೋದು ಮುಗುತ್ತತಿ. ಈಗ ತಾಂಡವ್ ಆಡಿದಾರ. ಈಗ ಇನ್ನು ಹೊಳ್ಳಿ ಏನಾಗತ್ತ ಅನ್ನೋ ಪರಿಸ್ಥಿತಿ ಇಲ್ಲ ಬಂದತಿ ಈಗ ಜನರಿಗೆ. ಅದಕ್ಕಾಗಿ ಮಾನ್ಯ ಆ ಪ್ರಶ್ನೆಗಳು ನಾವೆಲ್ಲ ಹತ್ರ ಹುಡುಕಿ ಹಿಂಗೈತಿ ಅಂತ ಎಲ್ಲ ನಮ್ಮ ಸದಸ್ಯರು ಒಂದಷ್ಟು ಮಂದಿ ಕಿವಿಮಾತ್ ನಮ್ಗೆ ಹೇಳಿದ್ಬಿಟ್ಟು ಅದನ್ನೆಲ್ಲ ಪ್ರಶ್ನೆ ಆಗಿ ನಾವು ಕೊಟ್ಟದಕ್ಕೆ ಅವ್ರು ಸರಿಯಾಗಿ ಉತ್ತರ ಕೊಟ್ಟಲಿಲ್ಲ. ಉಡಾಕಿ ಉತ್ತರನ ಕೊಟ್ಟು ಹೋಗಿದ್ದಾರೆ. ನಾವು ಕೇಳಾಕ್ ಬಂದಂತ ಅವ್ರು ರೈತರಿಗೆ ಕಿಮ್ಮತ್ ಕೊಟ್ಟಿಲ್ಲ ಇವರು. ಮತ್ ನಾವ್ ಏನ್ ಮಾಡೋದು? ಇವ್ರು ಸದಸ್ಯರು ಅನ್ನೋದು, ಚೇರ್ಮನ್ ಅನ್ನೋದು, ಇವ್ರೇನ್ ಹುಡುಗರು ಅನ್ನೋದು, ನಾವ್ ಏನ್ ಆರೋಪ ಮಾಡೋದು ಇವ್ರ ಮ್ಯಾಲ? ನಾವ್ ಏನ್ ಆರೋಪ? ಅದಕ್ಕೆ ಅವ್ರಿಗೆ ಈಗ 2 ದಿವಸ ಟೈಮ್ ಕೊಟ್ಟಿದ್ದು. ಅವ್ರು ಕೊಡ್ಲಿಲ್ಲ ಅಂದ್ರೆ ನಾವು ಇನ್ನೂ ಮಾಧ್ಯಮದ ಮುಖಾಂತರ ಆಗಲಿ, ಹೋರಾಟದ ಮುಖಾಂತರ ಆಗಲಿ, ಅವರು ಏನ ಇದಕ್ಕೆ ಸೊಸೈಟಿಗೆ ಏನು ದಂಡ ತುಂಬಿಕಾಸ ನಾವು ತಪ್ಪಾಗೈತೆ ಅಂತ ಕ್ಷಮಾ ಕೇಳಿ ನಾವೆಲ್ಲ ರೈತರು ಒಪ್ಕೋತೇವೆ. ಇಲ್ಲಪ್ಪ ಅಂದ್ರೆ ಎಲ್ಲಾ ರೈತರು ಎದ್ದು ನಿಂತ ಅವ್ರದ್ದು ಏನೈತಲ್ಲ ಒಮ್ಮೆ ಭ್ರಷ್ಟಾಚಾರ ಅಗ್ದಿ ಹೊರಗಿಳಿಸ್ಬೇಕಂತ ನಿಂತೇವೆ ನಾವು. ಸರ, ಈಗ ಸೊಸೈಟಿ ಒಬ್ಬ ಡೈರೆಕ್ಟರ್ ಆಗಿರಿ, ನಿಮ್ಮ ಸೊಸೈಟಿ ಮೇಲೆ ಒಂದು ಗಂಭೀರ ಆರೋಪ ಐತ್ರಿ. ಇದನ್ನು ಏನು ಒಪ್ಕೊಳ್ತಿರೋ, ತಿರಸ್ಕಾರ ಮಾಡ್ತಿರೋ? ಅದರ ಹಿನ್ನೆಲೆ ಅವತ್ತ ಜನರಲ್ ಬೋರ್ಡ್ ಮೀಟಿಂಗ್ದಾಗ ರೈತರು ಕೆಲವೊಂದಷ್ಟು ಪ್ರಶ್ನೆಗಳು ಕೇಳಿದ್ರು. ಅದಕ್ಕೆ ನಮ್ಮ ಅಧ್ಯಕ್ಷರು, ಡೈರೆಕ್ಟ್ರು ಒಂದಷ್ಟು ಮಂದಿ ಉತ್ತರ ಕೊಟ್ಟರು. ಅದು ರೈತರಿಗೆ ಸಮರ್ಪಕ ಉತ್ತರ ಅನಿಸಿತು. ಆಮೇಲೆ ಅದು ಹಂಗೆ ಜಗಳಗಳು ನಡೆದ್ರಿಂದ ಒಂದಷ್ಟು ಮಂದಿ ಅರ್ಧೋತ್ತರ ಬಿಟ್ಟು ಆಮೇಲೆ ರೈತರು ಸೊಸೈಟಿ ಕೀಲಿ ಹಾಕ್ತೀನಿ. ಅವಾಗ ನಾವು ಒಂದಷ್ಟು ಮಂದಿ ಡೈರೆಕ್ಟರ್ಗಳು ಏನು ಮಾಡಿದ್ರು ಅಂದ್ರೆ, ಬೇಡ ಸೊಸೈಟಿ ಕೀಲಿ ಹಾಕೋದು ರೈತರಿಗೆ ಸಮಸ್ಯೆ ಆಗ್ತದೆ. ಅದೇನು ಸಮಸ್ಯೆ ಇಲ್ಲ, ನಾವು ಅಟರು ಡೈರೆಕ್ಟರ್ಗಳು ಅಧ್ಯಕ್ಷರು ಮಾತಾಡ್ಕೊಂಡು ಇದಕ್ಕೆ ಏನು ಪರಿಹಾರ ನಿಮಗೆ ಮಾಡಿಕೊಡ್ತೇವೆ, ಕೀಲಿ ಹಾಕಬಾರ್ದು ಅಂತೇಳಿ ಅವತ್ತು ಭರವಸೆ ಕೊಟ್ಟಿದ್ದೀವಿ ರೈತರ ಪರವಾಗಿ. ಹಂಗಾನ ಕೀಲಿ ಹಾಕೊಳ್ಳಿ ಹೋಗಿದ್ರು. ಈಗ ಹೊಳ್ಳಿ ಅವ್ರು ನಾವು ಕಾಂಟ್ಯಾಕ್ಟ್ ಮಾಡಕ್ಕೆ ಮುಂದಿದ್ದು, ಯಾರು ಯಾಕೋ ಕಾಂಟ್ಯಾಕ್ಟ್ ಆಗಲಿಲ್ಲ. ಏನು ಮಾಡಿರಿ ಅಂತ ರೈತರು ಬಂದರು. ಮತ್ತಿಲ್ಲಪ್ಪ ಹಿಂಗೆ ಸಮಸ್ಯೆ ಆಗೈತಿ, ಯಾರು ಇದು ಮಾಡಕ್ಕೆ ತಯಾರಿಲ್ಲ ಹಿಂಗೆ ಅಂತ ಹೇಳೋಣ. ಹಂಗಾರೆ ನಾವು ಪ್ರೆಸ್ ಮೀಟ್ ಮಾಡ್ತೇವೆ, ನೀವು ರೈತರ ಪರವಾಗಿ ಬರ್ಬೇಕಂದ್ರು. ಆಯ್ತು ನಾವು ಬರ್ತೇವೆ ಅಂತೇಳಿ ಬಂದ್ವಿ. ಮತ್ತೀಗ ನಿಮ್ಮದೇ ಸದಸ್ಯತ್ವ ಬಳಗದೊಳಗೆ ಈಗ ಆರೋಪ ಕೇಳಿ ಬಂದೈತೆ ರೀ. ಈಗ ಅವ್ರ ವಿಷಯವಾಗಿ ಈಗ ನಿಮ್ಮ ಒಂದು ಜನರಲ್ ಮೀಟಿಂಗ್ ಇರತ್ತಲ್ಲ, ನಿಮ್ಮ ಒಂದು ಕಮಿಟಿ ಮೀಟಿಂಗ್, ಅದ್ರಾಗ ಅದು ನೀವು ಅದನ್ನು ಪ್ರಶ್ನೆ ಮಾಡಲಿಲ್ಲ? ಪ್ರಶ್ನೆ ಮಾಡಕ್ಕೆ ನಮ್ಗೆ ಗೊತ್ತಿಲ್ಲ.
ಒಂದಷ್ಟು ವ್ಯವಹಾರಗಳು ಗುಪ್ತನ ಮಾಡ್ಯಾರ, ಒಬ್ಬೊಬ್ಬರ ಮಾಡ್ಯಾರ. ಆಮೇಲೆ ಒಂದಷ್ಟು ಸಾಮಾನುಗಳು ಹೋದಾರು, ಚೂಟಿ ಇದ್ದು ಹೋದಾರು. ಅವತ್ತು ನಾವು ಇರೋಲ್ಲ, ಸಿಬ್ಬಂದಿ ಇರೋಲ್ಲ, ಯಾರೋ ಒಬ್ಬ ಸಿಬ್ಬಂದಿ ಕರ್ಕೊಂಡು ಹೋಗಿದ್ದಾರೆ. ಅಂದ್ರೆ ನಿಮ್ಮ ಗಮನಕ್ಕೆ ಇಲ್ದಂಗೆ ಇಲ್ದಂಗನೆ ಅವೆಲ್ಲ ಆಗ್ಯಾವ. ನಮ್ಮ ಈ ಮಂತ್ಲಿ ಮೀಟಿಂಗ್ದಾಗ ಯಾವುದೂ ಚರ್ಚೆನೇ ಆಗಿಲ್ಲ. ಅದನ್ನ ಅವರು ಒಪ್ಕೊಂಡ್ರು. ಇದು ಯಾವಾಗ ಆಗೈತ್ರಿ ಅದ್ರಿ? ಯಾವಾಗ ಆಗೈತ್ರಿ ಕೇಳಿದಾಗ ಅವರು ಒಪ್ಕೊಂಡ್ರು. ನಮಗೂ ಗೊತ್ತಾಗಿದ್ದ ಜನರಲ್ ಬೋರ್ಡ್ ಮೀಟಿಂಗ್ದಾಗ ಎಷ್ಟು ಅವ್ಯವಹಾರ ಆಗೈತೆ ಅನ್ನೋದು ನಮಗೂ ಗೊತ್ತಾಗಿದ್ದು ಅವತ್ತು. ಈಗ ಸರ ಪ್ರಶ್ನೆ ಕೇಳಿದಾಗ ಗೊತ್ತಾಗಿತ್ತು. ನೀವು ಈಗ ಎಷ್ಟು ವರ್ಷ ಆಯ್ತು ಈಗ ಈ 2 ವರ್ಷ ಸದಸ್ಯತ್ವದಾಗ ನಿಮ್ಮ ಜನರಲ್ ಬಾಡಿ ಮೀಟಿಂಗ್ ಎಷ್ಟು ಮೀಟಿಂಗ್ ಆಗಿದಾವು ಮತ್ತು ಪ್ರತಿಯೊಂದು ಮೀಟಿಂಗ್ ಒಳಗೆ ಠರಾವ್ ಒಳಗೆ ನಿಮ್ಮ ಅದನ್ನ ಆದೇಶಗಳು ಯಾವ ಪ್ರಕಾರ ನೀವು ಠರಾವ್ ಇಟ್ಕೊಂಡಿರ್ತೀರಿ ಅದ್ರ ಬಗ್ಗೆ ಎಲ್ಲ ಸದಸ್ಯರಿಗೂ ಮಾಹಿತಿ ಇರ್ತಾ ಏನು ತಾವಾಗೆ ಇದು ಠರಾವ್ದಾಗ ಅವನ್ನ ಪ್ರಶ್ನೆನ ಬಂದಿಲ್ಲ. ಠರಾವ್ದಾಗ ಅವ್ರು ಮೆನ್ಷನ್ ಮಾಡಿದ್ರೆ ನಮ್ಗೆ ಅಷ್ಟು ಡೈರೆಕ್ಟರ್ಗಳು ಗೊತ್ತಾಗ್ತೈತಿ. ಆ ಠರಾವ್ದಾಗ ಬಂದೇನೇ ಇಲ್ಲ. ಅಂದ್ರೆ ಅವ್ರಿಗೆ ಹೇಗೆ ಬೇಕಾಗ ಬೇಕಾದಂಗ ಅವ್ರ ಉಪಯೋಗಿಸಿಕೊಂಡಿದ್ದಾರೆ. ಈಗ ಭ್ರಷ್ಟಾಚಾರ ಮಾಡಿದವ್ರು ಯಾರಂತ್ರಿ? ಅದು ಅವತ್ತು ಜನರಲ್ ಬೋರ್ಡ್ ಮೀಟಿಂಗ್ದಾಗ ಗೊತ್ತಾಗಿತ್ತು. ಅಲ್ಲ, ಅವತ್ತಿನ ಜನರಲ್ ಬಾಡಿ ಮೀಟಿಂಗ್ನಾಗ ಗೊತ್ತಾತ್ರಿ. ಈಗ ನಿಮ್ದ ಸದಸ್ಯತ್ವ ಬಳಗ ಅಂತ ಅನ್ನತ್ತಾರೆ. ನಿಮ್ಮ ಸೊಸೈಟಿ ಮೇಲೆ ಆರೋಪ ಬಂದೈತಿ. ಸೊಸೈಟಿ ಮೇಲೆ ಆರೋಪ ಬಂದೈತೆ. ಸೊಸೈಟಿಲಿ ಇದ್ದಂಥ ಪ್ರತಿಯೊಬ್ಬರೋದಕ್ಕೂ ಹೊಣೆಗಾರರು ಅನ್ನುವಂಥ ಸಾರ್ವಜನಿಕರು ಹೇಳ್ತಾರೆ, ರೈತರು ಹೇಳ್ತಾರೆ ರೀ. ಬಟ್ ಈಗ ನೀವು ಅದನ್ನು ಪ್ರಶ್ನೆ ಮಾಡಲಿಲ್ಲ ಹೆಂಗಂತ? ಅಲ್ಲ, ಅವತ್ತು ನಾವು ಪ್ರಶ್ನೆ ಮಾಡಿದ್ವು, ನಮ್ಗೆ ಗೊತ್ತಿಲ್ಲ ಅಂತ ಇದು ಭ್ರಷ್ಟಾಚಾರ ಮಾಡಿದವ್ರು ಬಿಟ್ಟು ಹೋದ್ರು. ರೈತರು ನೇರವಾಗಿ ನೀವ ತಿಂದಿರಿ ಅಂದ್ರು. ಮತ್ತು ನಾವು ತಿಂದಿಲ್ಲ, ನಮ್ಗೆ ಗೊತ್ತಿಲ್ಲಕ್ಕೆ ನಾವು ಕೊನೆವರೆಗೂ ನಿಂತು. ಅಲ್ಲ, ಬಿಟ್ಟು ಹೋದವ್ರ ಮೇಲೆ ಏನು ಕ್ರಮ ಅದ್ರ ಸಂಬಂಧ ಈಗ ಅದನ್ನ ಜವಾಬ್ದಾರಿ ತಗೊಂಡಿದ್ದಕ್ಕೆ ಮಾತಾಡೋಣ ಯಾರು ಬರಲಿಲ್ಲ. ರೈತರು ನಮ್ಮನ್ನು ಕೇಳಾಕತ್ರು ಏನ್ ಮಾಡಿರಿ ಅಂತ ಹೇಳಿ. ಅದ್ರ ಸಂಬಂಧ ಹಂಗಾರ ಹಿಂಗಾಗಿಪ್ಪ ಸಮಸ್ಯೆ ಅನ್ನೋಣ ಇಲ್ಲ, ಬರೀ ಹಂಗಾರ ಪ್ರೆಸ್ ಮೀಟ್ ಮಾಡೋನು ಮತ್ತು ಅದಕ್ಕೆ ಮುಂದಿನ ಕ್ರಮ ಹೋರಾಟ ಮಾಡ್ತೀವಿ ನಾವು ಹಂಗಿಂದರು. ಆಯ್ತಪ್ಪ, ಇದು ಸರಿ ಬಂದು ಹೇಳ್ತು ನಾವು ಬಂದ್ವಿ. ಈಗ ಆಡಳಿತ ವರ್ಗದ ಮೇಲೆ ಇದು ಆರೋಪ ಬಂದಿದ್ದಕ್ಕೆ ಈಗ ಆಡಳಿತ ವರ್ಗದ ಮೇಲೆ ನೀವು ಉಳಿದಂಥ ಒಬ್ಬ ಡೈರೆಕ್ಟರ್ಸ್ ಏನು ಮುಂದಿನ ಒಂದು ಹೋರಾಟ ಹೆಂಗಿರುತ್ತಂತ ನಡೆ ಅದನ್ನ ನಾವು ಮಾತಾಡ್ಕೊಂಡೇವು. ಅರ ಕೊಡಕ್ಕಾಗಿಲ್ಲ. ಒಂದು ದಿವ್ಸ ಗೊತ್ತು ಮಾಡ್ತೇವೆ, ಅಷ್ಟು ಕೂಡ್ತೇವೆ. ಮುಂದಿನ ಕ್ರಮ ಯಾರು ಭ್ರಷ್ಟಾಚಾರ ಮಾಡ್ಯಾರಲ್ಲ ಅವ್ರ ಮೇಲೆ ಏನು ಆಕ್ಷನ್ ತಗೋಬೇಕನ್ನೋದು ನಾವು ಡಿಸೈಡ್ ಮಾಡ್ತೀವಿ. ಇದೇನು ಬೇರೆ ಆರೋಪ ಇದು ಏನು ಸಾಕ್ಷಿದಾರಾತ್ಮಕವಾಗಿ ಏನು ಸಾಬೀತು ಮಾಡಿ ನಾವು ಇನ್ನು ಅದನ್ನ ಪರಿಶೀಲನೆ ಮಾಡ್ತೇವೆ. ಗೊತ್ತಾಗಿದ್ದ ನಿನ್ನೆ ಮನೆ ಗೊತ್ತಾಗಿದ್ದು ಯಾಕೆ ಹಿಂಗೆ ಪ್ರತಿಯೊಂದು ಪರಿಶೀಲನೆ ಮಾಡಿ ಅವ್ರ ಮೇಲೆ ನೀವು ಕ್ರಮ ತಗೊಳಕ್ ಒಂದು ನಮ್ಗೆ ಅದು ಖಚಿತ ಆಗ್ಬೇಕಲ್ರಿ. ಇದಕ್ಕೆ ಸಂಬಂಧಪಟ್ಟಂಗೆ ಇದು ಸೆಕ್ರೆಟರಿ ಅವ್ರು ಏನಂತಾರೆ ಇದಕ್ಕೆ ರೀ? ಸೆಕ್ರೆಟರಿ ಅವ್ರಿಗೆ ಏನಾದ್ರು ಇನ್ಕ್ವೈರಿ ಮಾಡಿದ್ರು? ಅವತ್ತು ಹೇಳಿದ್ರು, ನಮ್ಮನ್ನ ಹೆದರ್ಸಿ ನಮ್ಮ ಕೈಲಿ ಇದನ್ನ ಮಾಡಕ್ ಹಚ್ಚಿದ್ರು ಅಂತ ಹೇಳ್ತಾರೆ.